ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಕ್ಕಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಆದಲ್ಲಿ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ, ಕಮೆಂಟ್ ಮಾಡಿ ಲಾಸ್ಟಿಗೆ ಅಂತ ಹೇಳ್ತಾ ಇವತ್ತು ಸಿಂಪಲ್ ಆದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಲಾಗ್ ಅಂತ ಹೇಳ್ಬೋದು, ಮತ್ತು ಮೈ ಲೈಫ್ ಸ್ಟೈಲ್ ಅಂತಲೂ ಹೇಳ್ಬೋದು. ನನ್ನ ಡೈಲಿ ದಿನಚರಿ ಹೇಗಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು ಫ್ರೆಂಡ್ಸ್, ಟೈಮ್ ಆಗಿತ್ತು ಸ್ಕೂಲಿಗೆ. ಇದು ಗುರುವಾರ ಮತ್ತು ಶುಕ್ರವಾರ 2 ದಿನದ್ದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. 2 ದಿನದ ಲಾಗ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗಿದ್ರು, ಟೈಮ್ ಆಯಿತು ಸ್ಕೂಲಿಗೆ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಗುರುವಾರ ಸ್ವಲ್ಪ ಪೂಜೆ ಮಾಡಿರಲಿಲ್ಲ, ನೆಕ್ಸ್ಟ್ ಶುಕ್ರವಾರ ಮಾಡೋಣ ಅಂತ ಹೇಳ್ಬಿಟ್ಟು ಶುಕ್ರವಾರನೇ ಮಾಡಬೇಕಿತ್ತು ನಾನು. ಗುರುವಾರ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇತ್ತಲ್ಲ, ಅದು ಗುರುವಾರ ಮಾಡೋ ಆಗಿರಲಿಲ್ಲ. ಸೊ ಹಂಗಾಗಿ ಸ್ಕೂಲಿಂದ ಇವಾಗ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಮೈಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಕ್ಕಳನ್ನ ಕರ್ಕೊಂಬರೋಕೆ ಹೋಗಿದ್ದೆ. ಕರ್ಕೊಂಡು ಕರ್ಜಿಕಾಯಿ ಮಾಡ್ಕೊಂಡಿದ್ದೆ, ಮತ್ತೆ ಮತ್ತೆ ಪುಡಿ ಎಲ್ಲ ಸ್ವಲ್ಪ ಒಳಗಡೆ ಫಿಲ್ ಮಾಡ್ತೀವಲ್ಲ, ಅದು ಪುಡಿ. ಅದಕ್ಕೆ ಬುಧವಾರ ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಸ್ವಲ್ಪ ಅದ್ರದ್ದು ಪುಡಿ ಎಲ್ಲ ಇತ್ತು, ಹಾಗೆ ಮಿಕ್ಕಿ ಮಗಳೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಒಳಗಡೆ ಫಿಲ್ ಮಾಡೋಕ್ಕೆ ಏನು ಮಾಡ್ಕೊಂಡಿರ್ತೀವಲ್ಲ ಅದು ಪುಡಿ ಇತ್ತು, ಫಿಲ್ ಮಾಡಿ ಮತ್ತೆ ಏನು ಇಟ್ಟರೆ ಹಂಗೆ ಚೆನ್ನಾಗಿರಲ್ಲ, ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟೆಲ್ಲ ಮೈದಾ ಹಿಟ್ಟು ಖಾಲಿ ಆಗಿತ್ತು, ಅದನ್ನು ತಂದು ಕಜ್ಜಿಕಾಯಿ ನನ್ನ ಮಗಳು ಒತ್ತಿ ತಟ್ಟೆಗೆ ತುಂಬಿಟ್ಟಿದ್ದಾಳೆ. ಒಂದು ಸೆಕೆಂಡ್ ಕಿತಾಪತಿ ಅಡುಗೆ ಮನೆಗೆ ಬಂದಿದ್ದ, ಇಲ್ಲಿ ಬರಬಾರ್ದು ಹೋಗು, ಎಣ್ಣೆ ಇಟ್ಟಿದ್ದೀನಿ, ಕಜ್ಜಿಕಾಯಿ ಬೇಯಿಸ್ತಾ ಇದ್ದೀನಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಅಲ್ಲಿ ಹೋಗಿ ಕಿತಾಪತಿ ಮಾಡ್ತಿದ್ದಾನೆ. ಇಟ್ಕೊಂಡು ಪಾನೆಲ್ಲ ಅದಕ್ಕೆ ತುಂಬಿಕೊಂಡು ಮಾಡ್ತಾ ಇದ್ದಾನೆ. ಈ ಥರ ಕಿತಾಪತಿಯ ಒಂದು ಕೆಲಸಗಳು. ಬಟ್ಟೆ ಎಲ್ಲ ಮಡ್ಚಿಡ್ತೀಯಾ? ಹೇಳ್ತಿದ್ದೀನಿ ನಂಗೆ ಕಿತಾಪತಿ ಮಾಡಿಬಿಡ ಮಗನೆ ಅಂತ. ತುಂಬ ದಿನ ಆಗಿಬಿಟ್ಟಿತ್ತು ಕಜ್ಜಿಕಾಯಿ ಮಾಡಿ ಮತ್ತೆ ತಿಂದು, ಹಂಗಾಗಿ ಸ್ವಲ್ಪ ಈಗ ಮಳೆಗಾಲ ಅಲ್ವಾ, ಇಷ್ಟು ಕರ್ಜಿಕಾಯಿ ಆಯಿತು. ಫೈನಲ್ ಆಗಿ ನೋಡಿ ಎಲ್ಲ ಬೇಯಿಸಾಯಿತು, ಎಲ್ಲ ಒತ್ತಿ ರೆಡಿ ಮಾಡಿ ಇಟ್ಟಿದ್ದು ನನ್ನ ಮಗಳು. ಎಲ್ಲ ಎಣ್ಣೆಗೆ ಹಾಕಿ ಕರೆದಿಟ್ಟಿದ್ದೀನಿ. ಇಷ್ಟು ಕರ್ಜಿಕಾಯಿ ಆಗಿದ್ದಾವೆ. ಈಗ ಹೋಗ್ತಾ ಬರ್ತಾ ಮಕ್ಕಳು, ಮನೆಯವರು, ನಾವು ಎಲ್ಲ 2 ದಿನದಲ್ಲಿ ಮುಗಿಸಾಕ್ತೀವಿ ಇದನ್ನು. ತಿನ್ನೋಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೇಳ್ತಿದ್ರು ಮಕ್ಕಳು ಅಂತೇಳಿ ತುಂಬ ದಿನ ಆಗಿತ್ತು ಕರ್ಜಿಕಾಯಿ ಕೂಡ ಮಾಡಿ ತಿಂದು, ಅದಕ್ಕೆ ಮಾಡಿದ್ದೆ ಇವತ್ತು. ನೆನ್ನೆ ರೆಡಿ ಮಾಡಿಟ್ಟಿದ್ದೆ, ಸ್ವಲ್ಪ ಮಾಡಿದ್ದೆ, ಒಂದು 5 ಮಾಡಿದ್ದೆ, ಒಂದು 5-10 ಮಾಡಿದ್ದೆ. ಮತ್ತು ಸ್ವಲ್ಪ ಹಂಗೆ ಇತ್ತು ಅದು ಪುಡಿ ಎಲ್ಲ, ಮೈದಾ ಖಾಲಿ ಆಗಿತ್ತು ಅಂದ್ಬಿಟ್ಟು ಆ ಪುಡಿ ಹಂಗೆ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಇನ್ನೇ ಇಷ್ಟನ್ನ ಇವತ್ತು ಮಾಡ್ಕೊಂಡಿದ್ದೀವಿ. ಇಷ್ಟ ಆಯಿತು ಪುಡಿ. ಎಷ್ಟು ಪುಡಿ ಇತ್ತು ಎಷ್ಟು ಕರ್ಜಿಕಾಯಿ ಆಗಿದ್ದಾವೆ. ಚೆನ್ನಾಗಿ ಬಂದಿದೆ. ಒಟ್ಟಿಗೆ ಎಳ್ಳು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತೇನೋ. ಚೆನ್ನಾಗಿದೆ. ಇದೆ ಅಂತ ನನ್ನ ಮಗಳು ಮೋದಕ ಅಂತ ಮಾಡೋಳೆ. ಇದಕ್ಕೆ ರೀತಿ ಒಬ್ಬಟ್ಟಿಗೆ ಹಾಕ್ತೀವಲ್ಲ ಸ್ವೀಟದು, ಇದು ಅದನ್ನು ಹಾಕಿ ಈ ಥರ ಮೋದಕ ಮಾಡೋದು. ಚೆನ್ನಾಗಿ ಬಂದಿದೆ. ಅದುವೇ ಆ ಗಣೇಶ ಹಬ್ಬದ ಟೈಮಲ್ಲಿ ಮಾಡ್ತೀವಿ ಅಂದರೆ ಈ ಥರ ಬರೋದೇ ಇಲ್ಲ, ಮಾಡ್ಕೋಬೇಕು. ಇದೇ ಥರ ಮಾಡೋದು ಮೋದಕ ಗಣೇಶ ಹಬ್ಬದ ಟೈಮಲ್ಲಿ ಮಾಡಬೇಕು. ಚೆನ್ನಾಗಿ ಬಂದೈತೆ. ಮತ್ತು ಸ್ವಲ್ಪ ಮಿಕ್ಕಿತ್ತು ಅದು ಮೈದಾ, ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡಿದೆ, ಸ್ವೀಟ್ ಪೂರಿ ಥರ. ಇಲ್ಲಿ ಸಕ್ಕರೆ ಪುಡಿ ಹಾಕಿರೋದು ಅದು ಚೆನ್ನಾಗಿ ಬಂದೈತಿ. ಇದು ಸ್ವಲ್ಪ ಮಿಕ್ಕಿದ್ದು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೆ, ಹಾಗೆ ಮಡಚೆ ಇಟ್ಟಿರಲಿಲ್ಲ. ಬುಧವಾರ ವಾಶ್ ಮಾಡಿದ್ದು, ಗುರುವಾರ ಆದರೂ ನೋಡಿ ಹಂಗೆ ರಾಶಿ ಗುಡ್ಡೆ ಹಾಕ್ಕೊಂಡಿದ್ದೆ. ಆಗಲೇ ಟೈಮು 11:30 ಆಗಿದೆ. ನೈಟು ಮಡಚ್ತಾ ಕೂತ್ಕೊಂಡಿದ್ದೀನಿ. ಇವಾಗ ಬಟ್ಟೆಗಳೆಲ್ಲ ಮಕ್ಕಳು ಮಲ್ಕೊಂಡ್ರು, ಸ್ಕೂಲಿಗೆ ಬೇಗ ಎದ್ದೇಳಬೇಕು ಅಂತ ಮನೆಯವರು ಮಲ್ಗವ್ರೆ. ನಾನಿನ್ನು ಬೆಳಿಗ್ಗೆ ಶುಕ್ರವಾರ ಪೂಜೆ ಮಾಡಬೇಕಲ್ಲ, ನೋಡಿ ರಾಶಿ ಬಟ್ಟೆ ಮಡಚಿಡ್ತಾ ಇದ್ದೀನಿ. ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವತ್ತು ಆಷಾಢ ಶುಕ್ರವಾರ, ಫಸ್ಟ್ನೇ ಆಷಾಢ ಶುಕ್ರವಾರ. ಪೂಜೆ ಎಲ್ಲ ಮಾಡಿ ಆಯಿತು. ಇವತ್ತು ಸ್ವಲ್ಪ ಪೂಜೆ ಲೇಟ್ ಆಗೋಯಿತು. ಬೇಗ ಇದ್ದೆ, ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಬೇಗ ಪೂಜೆ ಮಾಡೋಣ ಅಂತ. ಆದರೆ ಪೂಜೆನೇ ಲೇಟ್ ಆಗೋಯಿತು. ಆಗಲೇ ಟೈಮು 11:30. ಈಗಷ್ಟೇ ಪೂಜೆ ಮಾಡಿ ಕೂತಿದ್ದೀನಿ.
ಮನೇಲಿ ಪೂಜೆ ಆಗಿಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ. ತಿಂಡಿ ಕೂಡ ಪುಳಿಯೋಗರೆ ಮಾಡ್ಕೊಂಡಿದ್ವಿ, ಈಸಿ ಬೇಗ ಆಗುತ್ತೆ ಅಂತೇಳಿ. ನೋಡಿ ಈಚೆ ತೋರಿಸ್ತೀನಿ. ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ಅರಿಶಿನ ಎಲ್ಲ ಹಚ್ಚಿ ಹೊಸ್ಲಿಗೆ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ದೀನಿ. ಈಚೆನೂ ದೀಪ ಹಚ್ಚಿದ್ದೀನಿ. ಇವತ್ತು ನಾನು ಕೊಬ್ಬರಿ ಎಣ್ಣೆ ಹಾಕಿ ದೇವರಿಗೆ ಮತ್ತು ತುಳಸಿ ಹತ್ರ ದೀಪ ಹಚ್ಚಿದ್ದೀನಿ. ಕೊಬ್ಬರಿ ಎಣ್ಣೆ ದೀಪಕ್ಕೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ದೀಪಗಳಿಗೆ ಹಚ್ಚಿದ್ದೀನಿ ಎಣ್ಣೆ. ಇದು ನಾನು ಎಲ್ಲೋ ಕೇಳ್ಪಟ್ಟಿದ್ದೆ, ದೀಪಗಳಿಗೆ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ. ಕೆಲವರು ಹೇಳ್ತಾರೆ ಫೋಟೋಗಳಿಗೆ ಸಾರಿ ದೀಪಗಳಿಗೆ 5 ಥರದ್ದು ಎಣ್ಣೆ ಹಾಕಿ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ. ಯಾರೆಲ್ಲ ಆಷಾಢ ಶುಕ್ರವಾರದಲ್ಲಿ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಫಸ್ಟ್ನೇ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ದೇವಿಗೆ ಅದು ಕೆಲವ್ರು ಹೇಳ್ತಿದ್ರು ಲಕ್ಷ್ಮೀ ದೇವಿಗೂ ನಿಂಬೆಹಣ್ಣು ದೀಪ ಮನೇಲಿ ಹಚ್ಚೋ ಆಗಿಲ್ಲ, ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವರಿಗೂ ನಿಂಬೆಹಣ್ಣು ದೀಪ ಹಚ್ತಾರೆ ಅಂತ. ಮೇನು ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಗೆ ರಾಹುಕಾಲದಲ್ಲಿ 5-9 ಅದ್ರ ಮೇಲೆ ನಿಂಬೆಹಣ್ಣು ದೀಪ ಹಚ್ತಾರೆ. ನಾನು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ನಿಂಬೆಹಣ್ಣು ದೀಪ ಅದೇ 5 ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ರಾಹುಕಾಲದಲ್ಲಿ. ಇವಾಗ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದ್ರಿಂದ ನಾನೇ ರೆಡಿ ಮಾಡಿ ಕಳಿಸೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಬೆಳಗ್ಗೆ ಟೈಮ್ ಹಚ್ಚೋಕ್ಕಾಗಲ್ಲ, ಸಂಜೆ ಟೈಮ್ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ, ತೋರಿಸ್ತೀನಿ ಏನಾದರೂ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ನೆಲ್ಲ ಸ್ವಲ್ಪ ಹಾಗೆ ಫ್ರೀಯಾಗಿ. ಮತ್ತು ನೇಲ್ಸ್ ಎಲ್ಲ ನಾನು ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಫೋನಲ್ಲಿ ಮಾತಾಡ್ತಾರೆ. ನನ್ನ ಮಗ ಒಂದು ಬಂದುಬಿಟ್ಟು ನೇಲ್ಸ್ ರಿಮೂವರ್ ತೊಗೊಂಡು ಬಂದು ಒರೆಸಿ ಬೇರೆ ಯಾವುದೋ ನೈಲ್ ಪಾಲಿಶ್ ಹಚ್ಚಿದ, ಅದು ಎಲ್ಲ ಗಜಿಬಿಜಿ ಕಾಣಿಸ್ತು. ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ಒಂಥರ ಪೂಜೆ ಎಲ್ಲ ಕೆಲಸ ಎಲ್ಲ ಮಾಡಿ ಪೂಜೆ ನೈಲ್ ಪಾಲಿಶ್ ಎಲ್ಲ ಗಜಿಬಿಜಿ ಆಗಿತ್ತು. ನೈಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ ಇದು ನೈಲ್ ಪಾಲಿಶ್ ಟಿಶ್ಯೂ ಪೇಪರ್ ಥರ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಇದು ತುಂಬ ಒಳ್ಳೇದು ಕೂಡ. ಇದು ಯೂಸ್ ಮಾಡಿದ್ರೇ ಬೆಟರು. ಲಿಕ್ವಿಡ್ ಎಲ್ಲ ಬರುತ್ತೆ ನೋಡಿ ಸೀಸದಲ್ಲಿ, ಆ ಥರ ಕೊಬ್ಬರಿ ಎಣ್ಣೆ ಥರ ಲಿಕ್ವಿಡ್. ಅದು ಸ್ವಲ್ಪ ಅಷ್ಟು ಚಂದ ಅನ್ಸುತ್ತೆ, ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ ಅನ್ಕೋತೀನಿ. ಮುಂಚೆ ಎಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ, ಇವಾಗಲೂ ಅದೇ ಇದೆ ಲಿಕ್ವಿಡ್. ಆದರೆ ಇವಾಗ ರೀಸೆಂಟಾಗಿ ಈ ಥರ ಬಂದಿದೆ ಬಾಕ್ಸಲ್ಲಿ ಆಯಿಲಿ ಒರೆಸ್ಬಿಟ್ಟು. ಎಷ್ಟೇ ನೈಲ್ ಪಾಲಿಶ್ ಮಂದವಾಗಿ ತುಂಬ ಗಟ್ಟಿಯಾಗಿ ತಿಕ್ಕಾಗಿದ್ರೂ ಫ್ರೆಶ್ ಮಾಡಿ ಅಮ್ಕಿ ಇದು ಫ್ರೆಶ್ ಮಾಡಿ ಒರೆಸ್ಬಿಟ್ರೆ ಸಾಕು, ಚೆನ್ನಾಗಿ ರಿಮೂವ್ ಆಗುತ್ತೆ. ನೇಲಿಗೆ ಏನು ಎಫೆಕ್ಟ್ ಆಗಲ್ಲ, ಸ್ಕ್ರ್ಯಾಚಸ್ ಆಗಲ್ಲ, ಮತ್ತು ಚೆನ್ನಾಗಿ ನೇಲ್ ಪಾಲಿಶ್ ಕೂಡ ಹಚ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಟಿ ವಿ ನೋಡ್ತಾ ಕೂತಿದ್ದೆ ಸ್ವಲ್ಪ. ಇದು ಕಲರ್ಸ್ ಕನ್ನಡದಲ್ಲಿ ಇದು ಗ್ರಾಮ ದೇವತೆ ಪಿಕ್ಚರ್ ಕೊಟ್ಟಿದ್ದು. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಹಂಗಾಗಿ ನೋಡಿ ಈ ಚಾನಲಲ್ಲಿ ಕಲರ್ಸ್ ಕನ್ನಡ ಸಿನಿಮಾದಲ್ಲಿ ಗ್ರಾಮ ದೇವತೆ ಪಿಕ್ಚರ್ ಕೊಟ್ಟಿದ್ದರು. ನಾನು ಆವಾಗ ನೋಡಿದ್ದೆ, ತುಂಬ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಇರುವಾಗ ಈ ಪಿಕ್ಚರ್ ನೋಡಿದ್ದೆ, ಚೆನ್ನಾಗಿತ್ತು. ಸುಮ್ಮನೆ ಹೆಂಗೆ ಕೂತಿದ್ನಲ್ಲ ನೈಲ್ ಪಾಲಿಶ್ ಹಾಕ್ಕೊಂಡು, ಹಾಗೆ ಅದು ದೇವಿ ಪಿಕ್ಚರ್ ಬಂದಿತ್ತಲ್ವ, ನೋಡ್ಕೊಂಡು ಕೂತಿದ್ದೀನಿ. ತುಂಬ ಚೆನ್ನಾಗಿದೆ ಈ ಮೂವಿ, ಒಂಥರ ಮೀನಿಂಗ್ಫುಲ್ ಆಗಿದೆ ಈ ಪಿಕ್ಚರ್. ನೋಡ್ತಾ ಇದ್ರೆ ಒಂಥರ ನಿಜವಾಗಿ ದೇವ್ರನ್ನೇ ನೋಡ್ತಾ ಇದ್ದೀವಿ ನಾವು ಈ ಭೂಲೋಕದಲ್ಲಿ, ನಿಜ ದೇವ್ರನ್ನೇ ನೋಡ್ತಾ ಇದ್ದೀವಿ, ನಿಜ ಇನ್ಸಿಡೆಂಟ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಮೀನಿಂಗ್ಫುಲ್ ಆಗಿದೆ ಈ ಪಿಕ್ಚರ್. ನೋಡ್ತಾ ಇದ್ದರೆ ನಿಜವಾದ ದೇವಿ ಪಾರ್ವತಿ ದೇವಿನೇ ನೋಡ್ತಾ ಇದ್ದೀವಿ. ಅದು ಬೇರೆ ಪೂಜೆ ಮಾಡಿದ್ದೀವಿ ಶುಕ್ರವಾರ, ಅದೇ ಮೇಂಡಲ್ಲಿದೆ. ಇವತ್ತು ಆಷಾಢ ಶುಕ್ರವಾರ, ಫಸ್ಟ್ನೇ ಶುಕ್ರವಾರ. ದೇವಿ ಚಾಮುಂಡೇಶ್ವರಿ, ಲಕ್ಷ್ಮೀ ದೇವಿ ಅಂತೆಲ್ಲ ಸರಸ್ವತಿ ಅಂತೆಲ್ಲ ನೆನ್ಕೋತಾ ಇರ್ತೀವಿ. ಅದು ಮೇಂಡಲ್ಲಿ ಅದೇ ಥಾಟ್ ಇರುತ್ತೆ, ಅದೇ ಯೋಚನೆ ಇರುತ್ತೆ. ಪೂಜೆ ಆಯ್ತಪ್ಪ ಆಷಾಢ ಶುಕ್ರವಾರ ಇವತ್ತು ಅಂತ. ಅದೇ ಟೈಮ್ಗೆ ಈ ಥರ ಪಿಕ್ಚರ್ಗಳು ಬಂದರೆ ನಿಜವಾದ ದೇವ್ರನ್ನೇ ದರ್ಶನ ಮಾಡ್ತಾ ಇದ್ದೀವಿ ಅನ್ನೋಷ್ಟು ಖುಷಿಯಾಗುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.